ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಭವಾನಿ ಭುಜಂಗ ಸ್ತೋತ್ರ ಮತ್ತು ಅದರ ಭಾವಾರ್ಥದ ಮುಂದುವರಿದ ಭಾಗ ಇವತ್ತಿನ ವಿಡಿಯೋ. ಜಗದ್ಗುರು ಆದಿಶಂಕರಾಚಾರ್ಯರು ಕಣ್ಣಿಗೆ ಕಟ್ಟುವ ಹಾಗೆ ಆ ದೇವಿಯನ್ನ ವಿವರಿಸುವ ರೀತಿ, ಅವರ ಕಲ್ಪನೆ, ಅವರ ಪಾಂಡಿತ್ಯ ಇವೆಲ್ಲವನ್ನ ಲಲಿತೆಯನ್ನ ಅಥವಾ ಇನ್ಯಾವುದೇ ಶಕ್ತಿ ದೇವತೆಯನ್ನ ಇಷ್ಟಪಡುವವರು ಅರ್ಥ ಮಾಡಿಕೊಳ್ಬೇಕು. ಹಾಗೆ ನಮ್ಮ ಕುಂಡಲಿನಿ ಚಕ್ರದ ಬಗ್ಗೆ ಅವರು ಇಲ್ಲಿ ವಿವರಿಸಿದ ರೀತಿ ಇದೆಲ್ಲವೂ ನಮಗೆ ಅವರು ನೀಡಿದ ಕೊಡುಗೆ ಅಥವಾ ಭಿಕ್ಷೆ ಅಂತ ಹೇಳ್ಬೋದು, ಜ್ಞಾನದ ಭಿಕ್ಷೆ ಅಂತ ಹೇಳ್ಬೋದು. ಈ ಸ್ತೋತ್ರದಲ್ಲಿ ಆದಿಶಂಕರಾಚಾರ್ಯರು ಭವಾನಿಯನ್ನ ಯಾಕೆ ಜಗತ್ತಿನ ಅಂತಿಮ ಆಶ್ರಯ ಅಂತ ಹೇಳಿದ್ದಾರೆ ಗೊತ್ತಾ? ಆಕೆ ನಮ್ಮೆಲ್ಲರ ತಾಯಿ, ಅಮ್ಮ. ಆಕೆ ಆ ಬ್ರಹ್ಮನಿಂದ ಹಿಡಿದು ಸಣ್ಣ ಕ್ರಿಮಿ ಕೀಟದವರೆಗೂ ಆಕೆ ತಾಯಿ. ಸ್ತೋತ್ರದಲ್ಲಿ ಅವಳ ಅಪರಿಮಿತ ಸೌಂದರ್ಯವನ್ನ ಕಟ್ಟಿಕೊಟ್ಟಂತಹ ಶಂಕರರಿಗೆ ವಂದಿಸುತ್ತಾ ಸ್ತೋತ್ರ ಮತ್ತು ಅದರ ಭಾವಾರ್ಥ ಏನು ಅಂತ ನೋಡೋಣ. ಕಳೆದ ವಿಡಿಯೋದಲ್ಲಿ 3 ಸ್ತೋತ್ರವನ್ನ ಕವರ್ ಮಾಡಿದ್ದೆ. ಈಗ 4ನೇ ಸ್ತೋತ್ರದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಸುಷೋಣಾಂಬರಾಬದ್ಧನಿವಿ ವಿರಾಜನ್ ಮಹಾರತ್ನ ಕಾಂಚೀ ಕಲಾಪಂ ನಿತಂಬಂ ಸ್ಫುರದ್ದಕ್ಷಿಣಾವರ್ತನಾಭಿಂ ಚತಿಸ್ರೋ ವಲೀರಂಬತೇರೋ ಮರಾಜಿಂ ಭಜೇಹಂ. ಸುಷೋಣಾಂಬರ ಅಂದ್ರೆ ಕೆಂಪು ಬಣ್ಣದ ವಸ್ತ್ರ ಅಥವಾ ಸೀರೆ ಅಂತ ಹೇಳ್ಬೋದು. ಆಬದ್ಧ ನೀವಿ, ದೇವಿ ತನ್ನ ಸೀರೆಯನ್ನ ಸೊಂಟದಲ್ಲಿ ಸೊಗಸಾಗಿ ಕಟ್ಟಿಕೊಂಡಿರುವ ದಿವ್ಯ ರೂಪ. ವಿರಾಜನ್ ಅಂದ್ರೆ ಪ್ರಕಾಶಮಾನವಾಗಿ ತೇಜಸ್ಸಿನಿಂದ ಕಾಣುವ. ಮಹಾರತ್ನ ಕಾಂಚೀ ಕಲಾಪಂ ಅಂದ್ರೆ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಸೊಂಟದ ಪಟ್ಟಿ. ನಿತಂಬಂ ಅಂದ್ರೆ ನಿತಂಬ, ಸೊಂಟದ ಕೆಳಗಿನ ಭಾಗ. ಸ್ಫುರತ್ ದಕ್ಷಿಣಾವರ್ತನಾಭಿ ಅಂದ್ರೆ ದಕ್ಷಿಣ ದಿಕ್ಕಿಗೆ ಎಳೆದ ಹಾಗೆ ಕಾಣುವ ನಾಭಿ. ತಿಸ್ರಾವಲಿ ಹಿ ಅಂದ್ರೆ 3 ಹೊಟ್ಟೆಯಲ್ಲಿ ಕಾಣುವಂತಹ 3 ಮಡಿಕೆಗಳು ಬರುವಂತಹ ಮಡಿಕೆ ಅಂದ್ರೆ ಸ್ಕಿನ್ನಿನ ಮಡಿಕೆ ತರ ಬರುವಂತದ್ದನ್ನ ಹೇಳಿರುವಂಥದ್ದು ಇಲ್ಲಿ. ರೋಮರಾಜಿಂ ಎದೆಯಿಂದ ಹೊಟ್ಟೆಯ ಭಾಗದಲ್ಲಿ ಸಣ್ಣ ಕೂದಲಿನ ಸಾಲು. ಅಂದ್ರೆ ಪುರುಷರಲ್ಲಿ ಮಾತ್ರವಲ್ಲ, ಹೆಂಗಸರಲ್ಲಿ ಕೂಡ ಹೊಟ್ಟೆಯ ಭಾಗದಲ್ಲಿ ಸಣ್ಣ ಕೂದಲಿನ ಸಾಲು ಇರೋದನ್ನ ನೀವು ಗಮನಿಸಿರ್ಬೋದು. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಕೆಂಪಾದ ವಸ್ತ್ರ ಧರಿಸಿ ರತ್ನಗಳಿಂದ, ಅತ್ಯಂತ ಬೆಲೆ ಬಾಳುವ ರತ್ನಗಳಿಂದ ಅಲಂಕರಿಸಿದ ಸೊಂಟದ ಪಟ್ಟಿಯನ್ನ ಧರಿಸಿರುವ, ಸುಂದರವಾದ ನಿತಂಬ ಹೊಂದಿರುವ, ದಕ್ಷಿಣಕ್ಕೆ ಮುಖ ಮಾಡಿದಂತೆ ಹೋಲುವ ನಾಭಿ ಮತ್ತು 3 ಮಡಿಕೆಗಳಿಂದ ಹೊಳೆಯುವ ರೋಮರಾಜಿಯುಳ್ಳ ಜಗದಂಬೆಯನ್ನ ನಾನು ಭಜಿಸುತ್ತೇನೆ. ಕೆಂಪು ಬಣ್ಣ ಇಲ್ಲಿ ಶಕ್ತಿ, ಸೃಷ್ಟಿ, ಜೀವಶಕ್ತಿ. ನಾಭಿ ಜಗತ್ತಿನ ಉಗಮ ಕೇಂದ್ರ. 3 ಮಡಿಕೆ ಅಂದ್ರೆ ತ್ರಿಗುಣಗಳು, ಸತ್ವ, ರಜಸ್, ತಮಸ್. ಅರ್ಥಾತ್ ಭವಾನಿ ಅಂದ್ರೆ ಸಂಪೂರ್ಣ ಸೃಷ್ಟಿಯ ಮೂಲ ಶಕ್ತಿ. ಅವಳಿಂದಲೇ ಈ ಜಗತ್ತು ಹುಟ್ಟಿದೆ ಅನ್ನೋದು ಇದರ ಅರ್ಥ. 5ನೇ ಶ್ಲೋಕ ಸ್ತೋತ್ರ. ಲಸದ್ವೃತ್ತ ಮುತ್ತುಂಗ ಮಾಣಿಕ್ಯ ಕುಂಭೋ ಪಮಶ್ರೀಸ್ತನ ದ್ವಂದ್ವಮಂಬಾಂಬುಜಾಕ್ಷಿ ಭಜೆ ದುಗ್ಧ ಪೂರ್ಣಾಭಿರಾಮಂ ತವೇದಂ ಮಹಾಹಾರದೀಪ್ತಂ ಸದಾ ಪ್ರಸ್ನುತಾಸ್ಯಂ. ಲಸದ್ವೃತ್ತ ಅಂದ್ರೆ ಗೋಲಾಕಾರದ ಹೊಳೆಯುವ. ಉತ್ತುಂಗ ಅಂದ್ರೆ ಎತ್ತರವಾದ. ಮಾಣಿಕ್ಯ ಕುಂಭೋಪಮ ಅಂದ್ರೆ ಮಾಣಿಕ್ಯದ ಕಳಸಗಳಂತೆ. ಸ್ತನದ್ವಂದ್ವ ಉಬ್ಬಿದ ಎದೆಯ ಭಾಗ. ಅಂಬುಜಾಕ್ಷಿ ಅಂದ್ರೆ ಕಮಲದಂತೆ ಕಣ್ಣುಗಳಿರುವ ತಾಯಿ. ದುಗ್ಧಪೂರ್ಣ ಅಂದ್ರೆ ಹಾಲಿನಿಂದ ತುಂಬಿದ. ಅಭಿರಾಮ ಅಂದ್ರೆ ಮನೋಹರವಾದ ರೂಪ ಅಂತ. ಮಹಾಹಾರ ದೀಪ್ತಾಂ ಅಂದ್ರೆ ದೊಡ್ಡ ಹಾರದಿಂದ ಹೊಳೆಯುವ. ಸದಾ ಪ್ರಸ್ನುತ ಹಾಸ್ಯ ಅಂದ್ರೆ ಸದಾ ಕೃಪೆಯಿಂದ ತುಂಬಿದ ಮುಖ.
ಕಮಲದಂತೆ ಸುಂದರವಾದ ಕಣ್ಣುಗಳಿರುವ ಅಂಬೆಯು ಮಾಣಿಕ್ಯದ ಕಳಸದಂತೆ ಹೊಳೆಯುವ ಹಾಲಿನಿಂದ ತುಂಬಿದ ಸುಂದರ ಎದೆಭಾಗ ಹೊಂದಿದ್ದು, ಮಹಾಹಾರದಿಂದ ಅಲಂಕರಿಸಿ ಸದಾ ಕರುಣೆಯಿಂದ ತುಂಬಿದ ಮುಖವನ್ನ ಹೊಂದಿದ್ದಾಳೆ. ಅಂತಹ ತಾಯಿಯನ್ನ ನಾನು ಭಜಿಸುತ್ತೇನೆ. ಅರ್ಥಾತ್ ಇಲ್ಲಿ ಮಾತೃತ್ವ ಮತ್ತು ಕರುಣೆಯಿಂದ ತುಂಬಿದ ಮುಖ, ಆಕೆಯ ಅನಂತ ಕೃಪೆ, ಜಗತ್ತಿಗೆ ಜೀವ ನೀಡುವ ತಾಯಿ, ಪೋಷಿಸುವ ಶಕ್ತಿ, ಕರುಣೆಯ ಸಾಗರ ಆಕೆ. ಅಮ್ಮ ತಾಯೇ, ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವ ಭಾವದಲ್ಲಿ ಆಕೆಯನ್ನ ಭಜಿಸಿದ್ರೆ ಖಂಡಿತ ಆಕೆ ಕೇಳಿಸಿಕೊಳ್ತಾಳೆ. ಇಲ್ಲಿ ಆಕೆ ಕೇವಲ ಸೌಂದರ್ಯವಲ್ಲ ಅವಳು ಸೃಷ್ಟಿಯ ಮೂಲ ಮತ್ತು ಕರುಣೆಯ ತಾಯಿ ಎಂಬುದನ್ನ ಶಂಕರಾಚಾರ್ಯರು ನಮಗೆ ಇಲ್ಲಿ ತೋರಿಸ್ತಾರೆ. ಶಿರೀಷ ಪ್ರಸೂನೋಲ್ಲಸದ್ಬಾಹುದಂಡೈ ಜ್ವಲದ್ಭಾಣ ಕೋದಂಡ ಪಾಶಾಂಕುಶೈಶ್ಚ ಚಲತ್ಕಂಕಣೋದ್ಧಾರ ಕೇಯೂರಭೂಷೋ ಜ್ವಲದ್ಬಿರ್ಲಸಂತೀಂ ಭಜೆ ಶ್ರೀ ಭವಾನಿ. ಶಿರೀಷ ಪ್ರಸೂನ ಅಂದ್ರೆ ಶಿರೀಷ ಪ್ರಸೂನ ಹೂವಿನ ಅಂತೆ. ಶಿರೀಷ ಅಂತ ಒಂದು ಹೂವಿದೆ ಅಂತೆ. ಮೃದುವಾದ ಹತ್ತಿಯಂತಿರುವ ಬಿಳಿ ಮತ್ತು ಸ್ವಲ್ಪ ಹಳದಿ ಮಿಶ್ರಿತ, ತುಂಬಾ ಸೂಕ್ಷ್ಮ ಮತ್ತು ನಾಜೂಕಾದ ಅಂತ ಅರ್ಥ. ಬಾಹುದಂಡೈ ಅಂದ್ರೆ ಕೈಗಳು. ಜ್ವಲತ್ ಬಾಣ ಕೋದಂಡ ಹೊಳೆಯುವ ಬಾಣ ಮತ್ತು ಧನಸ್ಸು. ಪಾಶ ಅಂಕುಶ ಅಂದ್ರೆ ಬಂಧನ ಮತ್ತು ನಿಯಂತ್ರಣದ ಆಯುಧ. ಚಲತ್ಕಂಕಣ ಅಂದ್ರೆ ಆ ಕಡೆ ಈ ಕಡೆ ಚಲಿಸುವ ಬಳೆಗಳು. ಕೇಯೂರ ಅಂದ್ರೆ ಭುಜದ ಆಭರಣ. ಭುಜದ ಆಭರಣಕ್ಕೆ ಅಂತ ಹೇಳ್ತಾರಲ್ಲ, ಎಂತ ತೋಳುಬಂದಿ ಅಂತ ಹೇಳ್ತಾರೆ, ಭುಜದ ಆಭರಣ. ಶಿರೀಷ ಹೂವಿನಂತೆ ಮೃದುವಾದ ಕೈಗಳನ್ನ ಹೊಂದಿ ಬಾಣ, ಧನುಸ್ಸು, ಪಾಶ ಮತ್ತು ಅಂಕುಶಗಳನ್ನ ಹಿಡಿದಿರುವ ಭುಜದ ಆಭರಣ ಅಥವಾ ತೋಳುಬಂದಿ ಮತ್ತು ಬಳೆಗಳಿಂದ ಹೊಳೆಯುವ ಭವಾನಿಯನ್ನ ನಾನು ಭಜಿಸುತ್ತೇನೆ. ಇಲ್ಲಿ ತಾಯಿಯ ಕೈಗಳನ್ನ ಮೃದುವಾಗಿ ಕೆಂಪು, ಹಳದಿ, ಬಿಳಿ ಮಿಶ್ರಿತ ಬಣ್ಣದಿಂದ ಕೂಡಿದೆ. ಅಂದ್ರೆ ತುಂಬಾ ಮೃದುವಾದ ಕೈಗಳು ಆಕೆಯದ್ದು ಅಂತ ವರ್ಣಿಸಿದ್ದಾರೆ. ಬಾಣ, ಧನಸ್ಸು ಇಚ್ಛಾಶಕ್ತಿ, ಪಾಶ ಅಂಕುಶ ಬಂಧನ ಮತ್ತು ನಿಯಂತ್ರಣ. ತಾಯಿ ನಮ್ಮ ಜೀವನದಲ್ಲಿ ಬಾಂಧವ್ಯವನ್ನ ಕೊಡ್ತಾಳೆ, ಅದನ್ನ ನಿಯಂತ್ರಿಸುವ ಶಕ್ತಿಯನ್ನು ಕೂಡ ಕೊಡ್ತಾಳೆ ಅನ್ನೋದು ಇದರ ಅರ್ಥ. 7ನೇ ಸ್ತೋತ್ರ. ಶರತ್ ಪೂರ್ಣ ಚಂದ್ರ ಪ್ರಭಾ ಪೂರ್ಣ ಬಿಂಬ ಧರಸ್ಮೇರ ವಕ್ತಾರವಿಂದಾಂ ಸುಶಾಂತಾಂ ಸುರತ್ನಾವಲಿಹಾರ ತಾಟಂಕ ಶೋಭಾಂ ಮಹಾಸುಪ್ರಸನ್ನಾಂ ಭಜೆ ಶ್ರೀ ಭವಾನಿ. ಶರತ್ ಪೂರ್ಣ ಚಂದ್ರ ಪ್ರಭಾ ಅಂದ್ರೆ ಶರದೃತುವಿನ ಪೂರ್ಣ ಚಂದ್ರನಂತೆ ಪ್ರಕಾಶವುಳ್ಳ ಅಂತ ಅರ್ಥ. ಈ ಶರದೃತುವಿನ ಚಂದ್ರನ ಬಗ್ಗೆ ಏನು ವಿಶೇಷ ಅಂತ ಗೊತ್ತಾ ನಿಮ್ಗೆ? ಮಳೆಗಾಲ ಮುಗಿದ್ಮೇಲೆ ಶರದೃತುವಿನಲ್ಲಿ ಆಕಾಶದಲ್ಲಿ ಮೋಡ ಇರೋದಿಲ್ಲ, ಧೂಳು ಕಡಿಮೆ ಇರುತ್ತೆ. ಆದ್ರಿಂದ ಚಂದ್ರನ ಬೆಳಕು ತುಂಬಾ ಕ್ಲಿಯರ್ ಮತ್ತೆ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರಲ್ಲ, ಹಾಗೆ ಕಾಣುತ್ತೆ. ಅತ್ಯಂತ ಪ್ರಕಾಶಮಾನವಾದ ಚಂದ್ರ ತಿಳಿಯಾದ ಆಕಾಶದಲ್ಲಿ ಚಂದ್ರನು ಹೆಚ್ಚು ಹೊಳೆಯುವಂತೆ ತೇಜಸ್ಸಿನಿಂದ ತುಂಬಿದಂತೆ ಕಾಣ್ತಾನೆ. ತಂಪಾದ ಶಾಂತ ಬೆಳಕು, ಇದು ಮನಸ್ಸಿಗೆ ಶಾಂತಿ ಕೊಡುವ ಪ್ರಕಾಶ. ಬಿಂಬಾಧರ, ಬಿಂಬಹಣ್ಣಿನಂತೆ ಕೆಂಪು ತುಟಿಗಳು. ಬಿಂಬಹಣ್ಣು ಅಂದ್ರೆ ಇಲ್ಲಿ ದಾಳಿಂಬೆಯನ್ನ ಹೇಳಿರುವಂತಹದ್ದು. ಸ್ಮೇರ ವಕ್ರ ಅಂದ್ರೆ ಮಂದಹಾಸವಿರುವ ಮುಖ. ಅರವಿಂದ ಅಂದ್ರೆ ಕಮಲದಂತೆ ಇರುವ ಮುಖ. ಸುಶಾಂತಾಂ ಅತ್ಯಂತ ಶಾಂತ. ಸುರತ್ನಾವಳಿ ಹಾರ ಅಂದ್ರೆ ಅಮೂಲ್ಯ ರತ್ನಗಳ ಹಾರ. ತಾಟಂಕ ಅಂದ್ರೆ ಕಿವಿಯ ಆಭರಣ ಅಥವಾ ಕಿವಿಯ ಓಲೆ ಅಂತ ಅರ್ಥ. ಪೂರ್ಣಚಂದ್ರನಂತೆ ಪ್ರಕಾಶಮಾನವಾಗಿ
ಕಮಲದಂತೆ ಮುಖವುಳ್ಳ, ಮೃದುವಾದ ನಗು ಹೊಂದಿರುವ, ರತ್ನಗಳ ಹಾರ ಮತ್ತು ಕಿವಿಯ ಓಲೆಗಳಿಂದ ಅಲಂಕರಿಸಿಕೊಂಡು ಶಾಂತ ಮತ್ತು ಪ್ರಸನ್ನವಾಗಿ ಇರುವ ಆ ಭವಾನಿಯನ್ನ ಭಜಿಸುತ್ತೇನೆ ಅನ್ನೋದು ಇಲ್ಲಿ ಅರ್ಥ. 8ನೇ ಸ್ತೋತ್ರ. ಸುನಾಸಾಪುಟಂ ಸುಂದರಭ್ರೂಲಲಾಟಂ ತವೌಷ್ಟಶ್ರಿಯಂ ದಾನಾದಕ್ಷಂ ಕಟಾಕ್ಷಂ ಲಲಾಟೆ ಲಸದ್ಗಂಧಕಸ್ತೂರಿಭೂಷಂ ಸ್ಫುರಚ್ಛ್ರೀಮುಖಾಂಬೋಜಮೀಡೇಹಮಂಬಾ. ಸುನಾಸಾಪುಟಂ ಅಂದ್ರೆ ಸುಂದರವಾದ ಮೂಗು, ಸುಂದರ ಭ್ರೂಲಲಾಟ ಅಂದ್ರೆ ಸುಂದರವಾದ ಹುಬ್ಬು, ಲಲಾಟ ಅಂದ್ರೆ ಹಣೆ, ಔಷ್ಟಶ್ರಿಯಂ ಅಂದ್ರೆ ತುಟಿಗಳ ಸೌಂದರ್ಯ, ದಾನ ದಕ್ಷ ಕಟಾಕ್ಷಂ ಅಂದ್ರೆ ದಾನ ಮಾಡಲು ಸಿದ್ಧವಾದ ಕೃಪಾದೃಷ್ಟಿ ಇರುವ ಕಣ್ಣು, ಗಂಧ ಕಸ್ತೂರಿ ಭೂಷಂ ಅಂದ್ರೆ ಚಂದನ ಕಸ್ತೂರಿ ಅಲಂಕಾರ ಮಾಡಿರುವ ಶ್ರೀಮುಖ, ಅಂಬೋಜ ಅಂದ್ರೆ ಕಮಲದಂತೆ ಮುಖ, ಸುಂದರವಾದ ಮೂಗು, ಹುಬ್ಬುಗಳು, ಸುಂದರವಾದ ಹಣೆಯುಳ್ಳ ಕೆಂಪಾದ ತುಟಿಗಳ ಸೌಂದರ್ಯದ ಖನಿಯಂತಿರುವ, ಕರುಣೆ ತುಂಬಿದ ಕೃಪಾದೃಷ್ಟಿ ಬೀರುವ, ಕಸ್ತೂರಿ ಚಂದನದಿಂದ ತಿಲಕವನ್ನ ಹಾಕಿಕೊಂಡಿರುವ, ಅಲಂಕರಿಸಿಕೊಂಡಿರುವ ಕಮಲಮುಖಿ ಅಂಬೆಯನ್ನ ನಾನು ಸ್ತುತಿಸುತ್ತೇನೆ ಅನ್ನೋದು ಇದರ ಅರ್ಥ. ಆ ತಾಯಿಯ ಕಣ್ಣಿನ ಕಟಾಕ್ಷ, ಕೃಪಾದೃಷ್ಟಿ ಒಂದು ಸಾಕು ಜೀವನದಲ್ಲಿ ಅನುಗ್ರಹ ಮತ್ತು ಯಶಸ್ಸು ಬರೋದಿಕ್ಕೆ. 9ನೇ ಸ್ತೋತ್ರ. ಚಲತ್ಕುಂತಲಾಂತ ಭ್ರಮದ್ಭೃಂಗ ಬೃಂದಂ ಘನಸ್ನಿಗ್ಧಮಿಲ್ಲ ಭೂಷೋಜ್ವಲಂತೆ ಸ್ಫುರನ್ಮೌಳಿ ಮಾಣಿಕ್ಯ ಬದ್ಧೇಂದುರೇಖಾ ವಿಲಾಸೋಲ್ಲಸದ್ದಿವ್ಯಮೂರ್ಧಾನಮೀಡೆ. ಚಲತ್ಕುಂತಲ ಅಂದ್ರೆ ಹಾರಾಡುವ ಕೂದಲು ಅಥವಾ ಕೇಶರಾಶಿ, ಅಂತರ್ಭ್ರಮದ್ಭೃಂಗ ಬೃಂದಂ ಅಂದ್ರೆ ಒಳಗೆ ಹಾರಾಡುವ ದುಂಬಿಗಳ ಗುಂಪು, ಘನ ಸ್ನಿಗ್ಧದಮ್ಮಿಲ್ಲ ಅಂದ್ರೆ ದಟ್ಟ ಮೃದುವಾದ ಜಡೆ, ಭೂಷೋಜ್ವಲಂ ಆಭರಣಗಳಿಂದ ಹೊಳೆಯುವ, ಸ್ಫುರನ್ ಮೌಳಿ ಮಾಣಿಕ್ಯ ತಲೆಯ ಮೇಲೆ ಹೊಳೆಯುವ ಮಾಣಿಕ್ಯ, ಬದ್ಧ ಇಂದುರೇಖಾ ಅಂಟಿಸಿಕೊಂಡಿರುವ ಚಂದ್ರರೇಖೆ, ವಿಲಾಸೋಲ್ಲಸ ಸತ್ ದಿವ್ಯಮೂರ್ಧಾನಂ ಅಂದ್ರೆ ಕಂಗೊಳಿಸುವ ದಿವ್ಯ ಶಿರ. ಆಕೆಯ ಸೌಂದರ್ಯ ಮತ್ತು ತೇಜಸ್ಸು ಎಷ್ಟು ಆಕರ್ಷಕ ಅಂದ್ರೆ ಪ್ರಕೃತಿಯು ಅವಳಲ್ಲಿ ಲೀನವಾಗುತ್ತೆ. ಅವಳು ಶಾಂತಿ ಮತ್ತು ಜ್ಞಾನ ಎರಡರ ಮೂಲ ಆಕೆ. ಗಾಳಿಗೆ ಹಾರಾಡುವ ಕೇಶರಾಶಿಯಲ್ಲಿ ದುಂಬಿಯ ಗುಂಪು ಹಾರಾಡುವಂತೆ ಕಾಣುವ ದಟ್ಟವಾದ ಜಡೆಯುಳ್ಳ, ಆಭರಣಗಳಿಂದ ಹೊಳೆಯುವ, ತಲೆಯ ಮೇಲೆ ಮಾಣಿಕ್ಯ ಹಾಗೂ ಅರ್ಧಚಂದ್ರ ಬಿಂಬವನ್ನ ಅಲಂಕಾರವಾಗಿ ಹೊಂದಿರುವ ದಿವ್ಯ ಶಿರಸ್ಸಿನ ತಾಯಿ ಭವಾನಿಯನ್ನ ನಾನು ಸ್ತುತಿಸ್ತೇನೆ ಅನ್ನೋದು ಇದರ ಅರ್ಥ. 10ನೇ ಸ್ತೋತ್ರ. ಇತಿ ಶ್ರೀ ಭವಾನಿ ಸ್ವರೂಪಂ ತವೇದಂ ಪ್ರಪಂಚಾತ್ ಪರಂ ಚಾತಿ ಸೂಕ್ಷ್ಮಂ ಪ್ರಸನ್ನಂ ಸ್ಫುರತ್ವಂ ಬಡಿಂಬಸ್ಯ ಮೇ ಹೃತ್ ಸರೋಜೆ ಸದಾ ವಾಂಗ್ಮಯಂ ಸರ್ವತೇಜೋಮಯಂ ಚ. ಇತಿ ಈ ರೀತಿ, ಭವಾನಿ ಸ್ವರೂಪಂ ಭವಾನಿಯ ದಿವ್ಯ ರೂಪ, ಪ್ರಪಂಚಾತ್ ಪರಂ ಅಂದ್ರೆ ಜಗತ್ತಿಗಿಂತ ಮೇಲಿರುವ, ಅತಿ ಸೂಕ್ಷ್ಮಂ ಅಂದ್ರೆ ತುಂಬಾ ಸೂಕ್ಷ್ಮವಾದ, ಪ್ರಸನ್ನಂ ಅಂದ್ರೆ ಶಾಂತ ಸಂತೋಷಕರವಾದ, ಡಿಂಬಸ್ಯಮೆ ಅಂದ್ರೆ ನನ್ನಂತಹ ಭಕ್ತನ, ಹೃತ್ಸರೋಜೆ ಅಂದ್ರೆ ಹೃದಯ ಕಮಲದಲ್ಲಿ, ಸ್ಫುರತ್ ಅಂದ್ರೆ ಪ್ರಕಾಶಿಸಲು, ವಾಂಗ್ಮಯಂ ವಾಣಿ ಮಾತಿನ ರೂಪದಲ್ಲಿ, ಸರ್ವ ತೇಜೋಮಯಂ ಅಂದ್ರೆ ಸಂಪೂರ್ಣ ತೇಜಸ್ಸಿನಿಂದ ತುಂಬಿದ. ಈ ರೀತಿ ಭವಾನಿಯ ದಿವ್ಯ ರೂಪವು ಜಗತ್ತಿಗಿಂತ ಮೇಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಸನ್ನಕರ ರೂಪ. ಅದು ನನ್ನಂತಹ ಭಕ್ತನ ಹೃದಯ ಕಮಲಗಳಲ್ಲಿ ಸದಾ ಪ್ರಕಾಶಿಸಲಿ, ನನ್ನ ಮಾತುಗಳಲ್ಲಿ
ಹಾಗೂ ಜೀವನದಲ್ಲಿ ತೇಜಸ್ಸಾಗಿ ಕಾಣಿಸಲಿ. ದೇವಿ ಹೊರಗೆ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿಯೂ ಪ್ರಕಾಶಿಸಬೇಕು. ಶಂಕರರು ಸುಮಾರು 12ರಿಂದ 16 ವರ್ಷದ ಒಳಗೆ ಇದನ್ನ ರಚಿಸಿರ್ಬೋದು ಅಂತ ಹೇಳಲಾಗತ್ತೆ. ಇಷ್ಟು ಆಳವಾದ ಸ್ತೋತ್ರವನ್ನ ಶಂಕರಾಚಾರ್ಯರು ಕೇವಲ ಕೌಮಾರ್ಯದಲ್ಲಿ ರಚಿಸಿರೋದು ಅವರ ದಿವ್ಯ ಜ್ಞಾನಕ್ಕೆ ಸಾಕ್ಷಿ. ಉಳಿದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.